ರಣರೋಚಕ ಘಟ್ಟದತ್ತ ಮಂಡ್ಯ ದಂಗಲ್ ಸಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸುಮಲತಾ ನಿವಾಸಕ್ಕೆ ಎಚ್ಡಿಕೆ ಭೇಟಿಯನ್ನ ನೀಡಲಿದ್ದಾರೆ. ಸುಮಲತಾ ಮನವೊಲಿಸಲು ಮುಂದಾಗಿದ್ದಾರೆ ಕುಮಾರಸ್ವಾಮಿ. ರಣರೋಚಕ ಘಟ್ಟದತ್ತ ಮಂಡ್ಯ ದಂಗಲ್ ನಿನ್ನೆಯಷ್ಟೇ ತಮ್ಮ ಬೆಂಬಲಿಗರ ಜೊತೆ ಸಭೆಯನ್ನ ನಡೆಸಿದ್ರು ಸುಮಲತಾ ಅಂಬರೀಶ್. ಇವತ್ತು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರ ನಿವಾಸಕ್ಕೆ ಎಚ್ಡಿಕೆ ಭೇಟಿ ನೀಡಲಿದ್ದಾರೆ. ಸುಮಲತಾ ಅವರನ್ನ ಕನ್ವಿನ್ಸ್ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಹೊರಟಿದ್ದಾರೆ. ಜೆಪಿ ನಗರದಲ್ಲಿದೆ ಸಂಸದೆ ಸುಮಲತಾ ಅವರ ನಿವಾಸ. ಅಲ್ಲಿಗೆ ಎಚ್ಡಿ ಕುಮಾರಸ್ವಾಮಿ ಕೆಲವೇ ಕ್ಷಣಗಳಲ್ಲಿ ಹೋಗಲಿದ್ದಾರೆ. ಏಪ್ರಿಲ್ 3ರಂದು ಮಂಡ್ಯದಲ್ಲೇ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅಂತ ಸುಮಕ್ಕ ಹೇಳಿದ್ದಾರೆ. ಹೀಗಾಗಿ ಮಂಡ್ಯದಲ್ಲಿ ದೋಸ್ತಿಗಳಿಗೆ ಒಂಥರ ತಳಮಳ ಶುರುವಾಗಿದೆ. ಏನಾದ್ರೂ ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ಬಿಟ್ರೆ ಹೇಗೆ ಅಂತ ಹೇಗಾದ್ರೂ ಸರಿ ಕೈಕಾಲು ಹಿಡಿದಾದ್ರೂ ಸರಿ ಸುಮಲತಾ ಅವರನ್ನ ಮನವೊಲಿಸೋದಕ್ಕೆ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ಸುಮಲತಾ ಮೇಲೆ ಈಗ ಆಲ್ರೆಡಿ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಸುಮಲತಾ ಏನನ್ನ ವೈರಿ ಅಲ್ಲ ಅಂತ ದಳಪತಿ ಹೇಳಿದ್ರು. ಆದ್ರೆ ಕಳೆದ ಚುನಾವಣೆಯಿಂದಲೂ ಕೂಡ ಅವರಿಬ್ಬರ ನಡುವೆ ಏನೆಲ್ಲ ಮಾತುಕತೆ ಆಯ್ತು, ಯಾವ ಹಂತಕ್ಕೆ ಮಾತುಕತೆಗಳಾಗಿದ್ವು, ಬಹಿರಂಗವಾಗಿ ಗಲಾಟೆಗಳೇನೇನಾಗಿದ್ವು, ಜಗಳಗಳೇನೇನಾಗಿದ್ವು, ಅದೆಲ್ಲವನ್ನ ಕೂಡ ಇಡೀ ರಾಜ್ಯ ಗಮನಿಸಿದೆ. ಸುಮಲತಾ ನನ್ನ ಸಹೋದರಿ ಇದ್ದಂತೆ, ನಾವೇನು ವೈರಿಗಳಲ್ಲ ಅಂತ ದಳಪತಿಗಳು ಈಗ ಆಲ್ರೆಡಿ ಹೇಳಿದ್ರು. ಸದ್ಯ ರೋಚಕ ಘಟ್ಟದತ್ತ ಮಂಡ್ಯ ದಂಗಲ್ ಸಾಗ್ತಾ ಇದೆ, ಕುತೂಹಲ ಮೂಡಿಸ್ತಾ ಇದೆ. ಸುಮಲತಾ ಅಂಬರೀಶ್ ಅವರು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಮಂಡ್ಯ ದಂಗಲ್ ಇದೆಯಲ್ಲ, ಇದು ಇನ್ನೂ ಕೂಡ ಸಾಕಷ್ಟು ಕುತೂಹಲಕಾರಿ ಘಟ್ಟವನ್ನ ತಲುಪ್ತಾ ಇದೆ. ಸುಮಲತಾ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಏನನ್ನು ಕೂಡ ಹೇಳಿಲ್ಲ, ಒಂದಿಷ್ಟು ಕೂಡ ಸುಳಿವು ಅವ್ರು ಏನ್ ನಿರ್ಧಾರ ತೆಗೆದುಕೊಳ್ಬಹುದು ಅನ್ನೋದನ್ನ ಎಲ್ಲೂ ಕೂಡ ಅವರು ಬಿಟ್ಕೊಟ್ಟಿಲ್ಲ. ಸುಮಲತಾ ಅವರು ಏಪ್ರಿಲ್ 3ಕ್ಕೆ ಮಂಡ್ಯದಲ್ಲೇ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ರು. ಮಂಡ್ಯ ಬೇಡ ಅಂತಂದ್ರೆ ನನಗೆ ರಾಜಕೀಯನೇ ಬೇಡ ಅಂತ ನಿನ್ನೆ ಕೂಡ ಹೇಳ್ತಾ ಇದ್ರು. ಕುಮಾರಸ್ವಾಮಿ ಅವರು ಕೂಡ ಭೇಟಿ ಕೊಡ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ. ಏನ್ ಹೇಳ್ತೀರಿ? ಸಿಂಧೂರ, ಸುಮಲತಾ ಅವರು ಚಾಣಾಕ್ಷ ರಾಜಕಾರಣಿ. ಯಾಕಂತ ಹೇಳಿದ್ರೆ ಒಂದು ಮಾತನ್ನು ಹೇಳಿದ್ರು, ಕಾರ್ಯಕರ್ತರ ಭಾವನೆಗಳಿಗೆ ಅದೇ ರೀತಿಯಾಗಿ ಬೆಂಬಲಿಗರ ಭಾವನೆಗಳಿಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ಧಕ್ಕೆ ಮಾಡೋದಿಲ್ಲ ಅಂತೇಳಿ ಹೇಳಿದ್ರು. ಹೀಗಾಗಿ ಕಾರ್ಯಕರ್ತರ ಭಾವನೆ ಏನಿದೆ, ಬೆಂಬಲಿಗರ ಭಾವನೆ ಏನಿದೆ ಅನ್ನೋದು ಸ್ಪಷ್ಟ. ಯಾಕಂತೇಳಿ ಸುಮಲತಾ ಅವರು ಸ್ಪರ್ಧೆ ಮಾಡಲಿ ಅಂತೇಳಿ. ಯಾಕಂದ್ರೆ ಸುಮಲತಾ ಅವರಿಗೆ ಅಧಿಕಾರ ಬೇಕೇ ಬೇಕು. ಅಧಿಕಾರ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನೇರ ಪೈಪೋಟಿ ಸುಮಲತಾ ವರ್ಸಸ್ JDS, ಸುಮಲತಾ ವರ್ಸಸ್ ಕಾಂಗ್ರೆಸ್ ಇದೆ. ಹೀಗಾಗಿ ಏನು ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕಾರ್ಯಕರ್ತರ ಪರಿಸ್ಥಿತಿ ಅಧೋಗತಿ ಆಗುತ್ತೆ. ಹೀಗಾಗಿ ಕಾರ್ಯಕರ್ತರಿಗೆ ಬಲ ತುಂಬಬೇಕಾದ್ರೆ ನೀವು ಸ್ಪರ್ಧೆ ಮಾಡಬೇಕು, ಸ್ಪರ್ಧೆ ಮಾಡಿ ಗೆಲ್ಲಬೇಕು ಅನ್ನೋದು ಕಾರ್ಯಕರ್ತರ ಅದೇ ರೀತಿಯಾಗಿ ಬೆಂಬಲಿಗರ ಇಚ್ಛೆ. ಹೀಗಾಗಿ ಸುಮಲತಾ ಅವರು ಇನ್ನೂ ಕೂಡ ಮೌನ ಮುರಿದಿಲ್ಲ. ನಾನು ಕಾರ್ಯಕರ್ತರ ಅಭಿಲಾಷೆಗಷ್ಟೇ ಸ್ಪಂದಿಸ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಏಪ್ರಿಲ್ 3ರಂದು, ಯಾಕಂದ್ರೆ ಕಾದು ನೋಡೋ ತಂತ್ರವನ್ನು ಅನುಸರಿಸಿಕೊಂಡು ಏಪ್ರಿಲ್ 3ರಂದು ಅಂತಿಮವಾಗಿರ್ತಕ್ಕಂಥ ಸಭೆ ನಡೆಸಲಿಕ್ಕೆ ಸುಮಲತಾ ಅವರು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಸುಮಲತಾ ಅವರ ಮೇಲ್ನೋಟಕ್ಕೆ ಇನ್ನೂ ಕೂಡ ನಿರ್ಧಾರವನ್ನು ಫೈನಲ್ ಮಾಡ್ತಾ ಇಲ್ಲ. ಹೀಗಾಗಿ ಸ್ವತಃ ಕುಮಾರಸ್ವಾಮಿ ಅವರೇ ಸುಮಲತಾ ಅವರನ್ನ ಮನವೊಲಿಕೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ JP ನಗರದಲ್ಲಿ ಇರ್ತಕ್ಕಂಥ ಸುಮಲತಾ ಅವರ ಮನೆಗೆ ಕುಮಾರಸ್ವಾಮಿ ಹೋಗ್ತಾರೆ. ಇಲ್ಲಿ ಒಂದಿಷ್ಟು ಮಾತುಕತೆಯನ್ನ ಅದೇ ರೀತಿಯಾಗಿ ಒಂದಿಷ್ಟು ಮನವೊಲಿಕೆಯನ್ನು ಕೂಡ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಸುಮಲತಾ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನ ಸಿಗಬೇಕು, ಅವರು ಪಕ್ಷವನ್ನು ಬಿಟ್ಟು ಹೋಗಬಾರ್ದು. ಯಾಕಂತ ಹೇಳಿದ್ರೆ ಆಪರೇಷನ್ ಸೌತ್ ಅಂತೇಳಿ ಏನು BJP ಒಂದಿಷ್ಟು ಕಾರ್ಯಕ್ರಮ ಹಾಕೊಂಡಿದೆ. ಈ ಒಂದು ಆಪರೇಷನ್ ಸೌತ್ಗೆ ಸುಮಲತಾ ಅವರು ಇಲ್ಲದೆ ಧಕ್ಕೆ ಆಗುತ್ತೆ. ಹೀಗಾಗಿ ಅವ್ರನ್ನ ಪಕ್ಷದಲ್ಲಿ ನೋಡ್ಕೊಳ್ಬೇಕು. ಇವತ್ತು ಟಿಕೆಟ್ ಸಿಕ್ಕಿಲ್ಲ, ಮೈತ್ರಿ ಧರ್ಮವನ್ನು ಪಾಲಿಸಬೇಕಾಗತ್ತೆ. ಸದ್ಯಕ್ಕೆ ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸಲಿಕ್ಕೆ ಹೇಳಿ ಅವ್ರನ್ನ ಸರಿಯಾಗಿ ಮುಂದೆ ಸ್ಥಾನಮಾನ ಕೊಟ್ಟು ನಡೆಸ್ಕೊಳ್ತೇವೆ ಅಂತ ಹೇಳಿ ಒಂದಿಷ್ಟು ಹೈಕಮಾಂಡ್ ಸಂದೇಶವನ್ನು ರವಾನಿಸಿದೆ. ಈ ಸಂದೇಶವನ್ನ ಕುಮಾರಸ್ವಾಮಿ ಅವರು ಸುಮಲತಾ ಅವರಿಗೆ ತಿಳಿಸ್ತಾರೆ. ಅದಾದ ಬಳಿಕವಾಗಿ ಹೈಕಮಾಂಡ್ ಯಾವ ರೀತಿ ಸಂದೇಶವನ್ನು ಕೊಟ್ಟಿದೆ ಅದನ್ನು ಕೂಡ ತಲುಪಿಸ್ತಾರೆ. ಅದಾದ ಬಳಿಕವಾಗಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಸದ್ಯಕ್ಕೆ ವಾತಾವರಣದ ಪ್ರಕಾರವಾಗಿ ಕಾಂಗ್ರೆಸ್ ಕೂಡ ಬಲಿಷ್ಠವಾಗಿ ಕಾಣ್ತಾ ಇದೆ. ಹೀಗಾಗಿ ಸುಮಲತಾ ಅವರು ಸ್ಪರ್ಧೆ ಮಾಡದೆ ಡ್ಯಾಮೇಜ್ ಆಗುತ್ತೆ. ಈ ವಿಚಾರವನ್ನ ಸುಮಲತಾ ಅವರಿಗೆ ಕುಮಾರಸ್ವಾಮಿ ಅವರು ಕನ್ವಿನ್ಸ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ಹೈಕಮಾಂಡ್ ಸಂದೇಶವನ್ನು ತಲುಪಿಸ್ತಾರೆ. ಹಾಗಾಗಿ ಸ್ಪರ್ಧೆ ಮಾಡೋದು ಬೇಡ ಅಂತೇಳಿ ಮನವೊಲಿಕೆಯನ್ನು ಕೂಡ ಇವತ್ತು ಕುಮಾರಸ್ವಾಮಿ ಅವರು ಮಾಡೋರಿದ್ದಾರೆ. ಆದರೆ ಮನವೊಲಿಕೆಯನ್ನು ಮಾಡಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ ವಿಜೇಂದ್ರ ಅವರೇ ಪಕ್ಷಕ್ಕೆ ಸೇರ್ಪಡೆಯಾಗಿ ಅಂತೇಳಿ ಕೂಡ ಹೇಳಿದ್ರು. ಆದ್ರೆ ಇಲ್ಲಿ ಸುಮಲತಾ ಅವರು ಅದನ್ನ ಒಪ್ಪಿಕೊಳ್ತಾರ ಅಥವಾ ಇನ್ನೂ ಕೂಡ ಕಾದು ನೋಡ್ತಾರ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸಿಂಧೂರ. ಓಕೆ, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.